ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇವತ್ತು ನಾನು ಈ ರೀತಿ ಗುಂಡನ್ನು ತಗೊಂಡು ನಾವು ಯಾವ ಪೆಂಡೆಂಟಲ್ಲಿ ಪೋಣಿಸ್ಕೊಬೋದು ಕಮ್ಮಿ ಗ್ರಾಮಲ್ಲಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅಂತ ಅಂದರೆ 1 ಗ್ರಾಮ್ಗೆ ನಮಗೆ 8 ಗುಂಡು ಬರುತ್ತೆ, ಇಲ್ಲ 6 ಗುಂಡು ಬರುತ್ತೆ. ನಾವು ಗುಂಡು ಸೆಲೆಕ್ಷನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಲ್ಲಿಕಾಯಿ ಗುಂಡಾಗಿರ್ಬೋದು, ಜೋಮಾಲೆ, ಮೋಹನ್ ಮಾಲೆ ಗುಂಡಾಗಿರ್ಬೋದು, ಈ ರೀತಿ ಗುಂಡುಗಳನ್ನ ನಾವು ತಗೊಂಡಾಗ ಅದ್ರ ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ತೋರಿಸ್ತಾ ಇರೋದು ಈ ರೀತಿ ಗುಂಡೆಲ್ಲ, ಇದೆಲ್ಲ ನಲ್ಲಿಕಾಯಿ ಡಿಸೈನ್ ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ದಪ್ಪ ದಪ್ಪ ನಲ್ಲಿಕಾಯಿ ಯಾವ ರೀತಿ ಆಕಾರದಲ್ಲಿರುತ್ತೆ ಆ ರೀತಿ ಗುಂಡು ಅಂತ ಇದನ್ನು ಹೇಳ್ತಾರೆ. ಈ ರೀತಿ ತಗೊಂಡಾಗ ತುಂಬ ಲುಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಮ್ಯಾಚಿಂಗ್ ಇಯರಿಂಗ್ ಕೂಡ ನಮಗೆ ಅಲ್ಲೇ ಸಿಗುತ್ತೆ. ಅದನ್ನು ತಗೊಂಡು ನಾವು ಈ ರೀತಿ ಪೋಣಿಸ್ಕೊಬೋದು. ನೀವು ಯಾವ ದಾರದಲ್ಲಾದರೂ ಪೋಣಿಸ್ಕೊಬೋದು, ಎಲ್ಲ ಕಲರ್ಸ್ ದಾರದಲ್ಲೂ ಪೋಣಿಸ್ಕೊಬೋದು. ಬಟ್ ಜಾಸ್ತಿ ತುಂಬ ನಮ್ಮ ನೆಕ್ಕಿಗೆ ಚೆನ್ನಾಗಿ ಕಾಣಿಸೋದು ಅಂತಂದರೆ ಬ್ಲ್ಯಾಕ್ ದಾರ. ಅದರಿಂದ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಲ್ಲಿಕಾಯಿ ಗುಂಡು. ಇದು 1 ಗ್ರಾಮ್ಗೆ ನಮಗೆ 5ರಿಂದ 4 ಸಿಗುತ್ತೆ. ಆ ರೀತಿ ತೊಗೊಂಡು ನಾವು ಪೋಣಿಸ್ಕೊಬೋದು. ನಾನು ಈಗ ತೋರಿಸ್ತಾ ಇರೋ ಗುಂಡು ಇದು ಸ್ವಲ್ಪ ಇನ್ನು ವೆಯ್ಟ್ ಕಮ್ಮಿ. 1 ಗ್ರಾಮ್ಗೆ ನಮಗೆ ಇದು 8 ಗುಂಡು ಸಿಗುತ್ತೆ. ಅಂದರೆ ನಾವು 2 ಗ್ರಾಮ್ಗೆ 16 ಗುಂಡು ತೊಗೊಂಡು ಈ ಥರ ಮಧ್ಯದಲ್ಲಿ ಈ ರೀತಿ ಸ್ಟೋನ್ಗಳಲ್ಲಾದರೂ ಪೋಣಿಸ್ಕೊಬೋದು, ಅಥವಾ ಮುತ್ತು ಹವಳದಲ್ಲಾದರೂ ಪೋಣಿಸ್ಕೊಬೋದು, ಇಲ್ಲ ಬರೀ ದಾರದಲ್ಲೇ ಈ ರೀತಿ ಪೋಣಿಸ್ಕೊಬೋದು. ನಾವು ಅದಕ್ಕೆ ಪೆಂಡೆಂಟಾಗಿ ಈ ರೀತಿ ನಾಗರಲಕ್ಷ್ಮಿ ಆಗಲಿ, ನಾಗರಾಗಲಿ, ಅಥವಾ ತುಂಬ ವೆರೈಟಿ ಪೆಂಡೆಂಟ್ಸ್ ಇರುತ್ತೆ. ನಮ್ಗೆ ಅದನ್ನು ಕೂಡ ಒಂದು 5 ಗ್ರಾಮಲ್ಲಿ ಸಿಗುತ್ತೆ, ಇಲ್ಲ 3 ಗ್ರಾಮಲ್ಲಿ ಸಿಗುತ್ತೆ. ಬೇಕು ಅಂತ ಅಂದರೆ ನಾವು ಅದನ್ನು ಕೂಡ ತೊಗೊಬೋದು. ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಗುಂಡು ಬಂದು ಮೋಹನ್ ಮಾಲೆ ಗುಂಡು ಅಂತ ಹೇಳ್ತಾರೆ. ಜೋಮಾಲೆ ಗುಂಡೇ ಬೇರೆ, ಮೋಹನ್ ಮಾಲೆ ಗುಂಡೇ ಬೇರೆ. ಪ್ರತಿಯೊಂದಕ್ಕೂ ವೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನೀವು 4 ಗ್ರಾಮಿಗೆ ತೊಗೋತೀನಿ ಅಂತ ಅಂದರೆ 1 ಗ್ರಾಮ್ಗೆ 8 ಗುಂಡು ಬರುತ್ತೆ ಅಂತ ಅಂದರೆ ನೀವು ಅಲ್ಲೇ ಲೆಕ್ಕ ಹಾಕ್ಕೊಳ್ಳಿ. 24-25 ಗುಂಡು ಅಲ್ಲೇ ಸಿಕ್ಬಿಡುತ್ತೆ. ನಾವು ಎಷ್ಟು ದೊಡ್ಡದಾಗೆ ಪೋಣಿಸ್ಕೊಬೋದು ಅಂತ. ನಾನಿಲ್ಲಿ ಸ್ವಲ್ಪ ಲಾಂಗ್ ಮಾಡಿದ್ದೀನಿ. ನೀವು ಬೇಕು ಅಂತ ಅಂದರೆ ಸ್ಕ್ರೀನ್ಶಾಟ್ ಕೂಡ ತೊಗೊಬೋದು. ಈ ರೀತಿ ತೊಗೊಂಡು ಪೋಣಿಸ್ಕೊಂಡು ಹಾಕ್ಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನೀಗ ಕಂಪ್ಲೀಟಾಗಿ ಎಲ್ಲ ಬ್ಲ್ಯಾಕ್ ಕಲರಲ್ಲಿ ಯಾವ್ಯಾವ ರೀತಿ ಕಾಣಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನೀವು ಇಲ್ಲೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಮಗೇನು ಈ ಗುಂಡು ಅಷ್ಟೇ ಕಮ್ಮಿಲೇ ಸಿಕ್ಬಿಡುತ್ತೆ. ಮತ್ತು ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಸಿಗುತ್ತೆ. ನಾವು ಆ ರೀತಿ ತೊಗೊಂಡು ನಾವು ಯಾವ ಕಲರ್ ಬೇಕೋ ಆ ಕಲರ್ಗೆ ಈ ರೀತಿ ನಾವು ಪೋಣಿಸ್ಕೊಬೋದು. ಅಂದರೆ ಗುಂಡು ನಾವು ನಲ್ಲಿಕಾಯಿ ಗುಂಡು ತೊಗೊತೀವಿ ಅಂತಂದರೆ ಆ ರೀತಿ ಇಯರಿಂಗ್ ಸಿಗುತ್ತಲ್ಲ, ಆ ರೀತಿ ತೊಗೊಂಡು ನಾವು ಪೋಣಿಸ್ಕೊಬೋದು. ಇಲ್ಲಿ ನೀವಿನ್ನು ನೋಡ್ತಾ ಇರ್ಬೋದು ಗಣಪತಿ ಪೆಂಡೆಂಟ್ ಬಂದಿದೆ, ಗಣಪತಿದ ಇಯರಿಂಗ್ ಬಂದಿದೆ. ಎಷ್ಟು ಚೆನ್ನಾಗಿದೆ. ಇದನ್ನು ಅಷ್ಟೇ ನಮಗೆ 1 ಗ್ರಾಮ್ಗೆ ಈ ಗುಂಡು ಬಂದು 4 ಸಿಗುತ್ತೆ, ಅಲ್ಲಿಗೆ 2 ಗ್ರಾಮ್ಗೆ 8 ಸಿಗುತ್ತೆ. ನಮಗೆ ಈ ಒಂದು ಪೆಂಡೆಂಟ್ ಬಂದು 3 ಗ್ರಾಮ್ ಒಳಗಡೆ ಮುಗ್ದೋಗುತ್ತೆ. ಆದರೆ ಗಣಪತಿ ಪೆಂಡೆಂಟ್ ಒಂದು 3ರಿಂದ 4 ಗ್ರಾಮೇ ಇದೆ. ವೇಟ್ಲೆಸ್ ಇದೆ, ಬಟ್ ತುಂಬ ಚೆನ್ನಾಗಿರುತ್ತೆ. ವೇಟ್ಲೆಸ್ಸಲ್ಲಿ ತುಂಬ ಗಟ್ಟಿಯಾಗೆ ಮಾಡಿರ್ತಾರೆ. ಯಾವುದೇ ರೀತಿ ಡೌಟ್ಸ್ ಇಲ್ಲದೆ ನಾವು ಆರಾಮ್ಸೆ ತೊಗೊಬೋದು. ಇದೆಲ್ಲ ಕೂಡ ನಮ್ಮ ಅಂಗಡೀಲಿ ಸಿಗುತ್ತೆ. ನೀವು ಸಿಕ್ಕಿಲ್ಲ ಅಂತ ಅಂದರೂ ನಮಗೆ ಇಂಥದ್ದು ಬೇಕು, ನಮಗೆ ಇಷ್ಟು ರೇಟಲ್ಲಿ ಇಷ್ಟು ಗ್ರಾಮಲ್ಲೇ ಬೇಕು ಅಂತಂದರೆ ಅವರು ಖಂಡಿತ ನಿಮಗೆ ಯಾವ ಗ್ರಾಮಲ್ಲಿ ಎಷ್ಟು ಗುಂಡು ಬೇಕೋ ಅಷ್ಟೇ ಮಾಡಿಕೊಡ್ತಾರೆ. ನಿಮಗೆ ಬರೀ 1 ಗ್ರಾಮೇ ಸಾಕ, 1 ಗ್ರಾಮ್ ಗುಂಡಲ್ಲಿ ಈ ರೀತಿಯೂ ಕೂಡ ಮಾಡಿಸ್ಕೊಬೋದು. ನೀವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ವೆರೈಟಿ ಆಫ್ ಡಿಸೈನ್ಸ್ ಇದೆ. ಇನ್ನು ಬ್ಲ್ಯಾಕಲ್ಲಿ ಈ ರೀತಿ ಪೆಂಡೆಂಟ್ ಕೂಡ ಹಾಕ್ಕೊಂಡು ಮಾಡಿಸ್ಕೊಬೋದು. ಎಷ್ಟು ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇದು ಹವಳದಲ್ಲಿ ಬ್ಲ್ಯಾಕ್ ದಾರದಲ್ಲಿ ಈ ರೀತಿ ಗುಂಡನ್ನ ಹಾಕಿ ಪೋಣಿಸಿದ್ದಾರೆ. ಇದೆಲ್ಲ ಹವಳದಲ್ಲಿ, ಇದೆಲ್ಲ ನಮಗೆ ಒಂದು 3 ಗ್ರಾಮಲ್ಲೆಲ್ಲ ಸಿಕ್ಬಿಡುತ್ತೆ. ಪೆಂಡೆಂಟ್ ಬಿಟ್ಟು ನಾನು ಹೇಳ್ತಾ ಇರೋದು ಬರೀ ಗುಂಡು ಬಗ್ಗೆ. ನಿಮಗೆ ವಿತ್ ಪೆಂಡೆಂಟ್ ಬೇಕು, ಈ ರೀತಿ ಲುಕ್ ಬೇಕು ಅಂತಂದರೆ ಪೆಂಡೆಂಟ್ಗೂ ಒಂದು 3ರಿಂದ 4 ಗ್ರಾಮ್ ಆಗುತ್ತೆ. ನೀವು ಆರಾಮ್ಸಾಗೆ ವೆಯ್ಟ್ ಕಮ್ಮಿ ಇರೋದನ್ನು ನೋಡಿ ತೊಗೊಳ್ಬೋದು. ಇನ್ನು ಇಲ್ಲೂ ನೀವು ನೋಡ್ತಾ ಇರ್ಬೋದು ಎಷ್ಟು ಕಂಪ್ಲೀಟಾಗಿ ಗುಂಡು ಬಂದು ಆಮೇಲೆ ಇಲ್ಲಿ ನಲ್ಲಿಕಾಯಿ ಗುಂಡು ಬಂದಿದೆ. ಇದು ಕೂಡ ಹವಳದಲ್ಲಿ ಪೋಣಿಸಿದ್ದಾರೆ. ಪೆಂಡೆಂಟ್ ಕೂಡ ಚೆನ್ನಾಗಿದೆ. ಇದನ್ನು ನಾವು ಆರಾಮ್ಸಾಗೆ ತೊಗೊಬೋದು. ಇದು ಗೋಪುರ ನೆಕ್ಕಿ ಥರ ಹಾಕಿ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇನ್ನು ಗಣಪತಿ ಪೆಂಡೆಂಟ್, ಕೆಲವ್ರು ಗಣಪತಿ ಹಾಕ್ಬಾರ್ದು ಅಂತಾರೆ. ನೀವು ಯಾವ ಪೆಂಡೆಂಟ್ ಬೇಕೋ ಆ ಪೆಂಡೆಂಟ್ ಹಾಕ್ಕೊಬೋದು. ಇದೆಲ್ಲ ನಮಗೆ 2ರಿಂದ 3 ಗ್ರಾಮಲ್ಲಿ ಸಿಕ್ಬಿಡುತ್ತೆ. ಅಂದರೆ ಚಿನ್ನದ ರೇಟ್ ಜಾಸ್ತಿ ಇರೋದ್ರಿಂದ ನಾವು ಈ ರೀತಿ ಗುಂಡು ತೊಗೊಂಡು ಈ ರೀತಿ ನಾವು ಸೆಲೆಕ್ಷನ್ ಮಾಡಿ ಯಾವ ಸ್ಟೋನ್ ಅಥವಾ ಯಾವ ಒಂದು ಹವಳ ಯಾವ ಒಂದು ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ಹಾಕ್ಕೊಂಡ್ರೆ ನಮ್ಮ ನೆಕ್ಕಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಕಂಪ್ಲೀಟಾಗಿ ನೀವು ನೋಡ್ತಾ ಇರ್ಬೋದು. ಇದೆಲ್ಲ ನಮಗೆ ಕಮ್ಮಿ ಗ್ರಾಮಲ್ಲೇ ಸಿಗುತ್ತೆ. ಇದು ಲಕ್ಷ್ಮಿ ಪೆಂಡೆಂಟ್ ನೋಡಿ.
ಎಷ್ಟು ಚೆನ್ನಾಗಿದೆ. ಅವರು ಮೋಹನ್ ಜೋಮಾಲೆ ಗುಂಡು ತೊಗೊಂಡು ಪೋಣಿಸ್ಕೊಂಡಿರೋದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಅದಕ್ಕೆ ಅವರು ಒಂದು ಗ್ರೀನ್ ಹಾಕಿದ್ದಾರೆ, ಅಥವಾ ನೀವು ಮುತ್ತು ಹವಳ ಏನು ಬೇಕಾದರೂ ಹಾಕೊಬೋದು. ಈ ರೀತಿಯೂ ಹಾಕ್ಕೊಂಡು ಪೋಣಿಸ್ಕೊಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಚಿನ್ನದ ರೇಟ್ ಜಾಸ್ತಿ ಆಗಿರೋದ್ರಿಂದ ಈ ರೀತಿ ವೆರೈಟಿ ಆಫ್ ಗುಂಡುಗಳು ತುಂಬಾ ತೊಗೋತಾ ಇದ್ದಾರೆ. ಹಾಗೆ ಕಮ್ಮಿ ಗ್ರಾಮಲ್ಲಿ ಕೆಲವು ಶಾಪ್ಗಳಲ್ಲಿ ಸಿಗುತ್ತೆ, ಕೆಲವು ಶಾಪ್ಗಳಲ್ಲಿ ಸಿಗಲ್ಲ. ಬಟ್ ನಾವು ತೊಗೊಳ್ಳೋ ಶಾಪಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ, ಯಾವುದೇ ರೀತಿ ನಿಮಗೆ ಡೌಟ್ಸ್ ಇಲ್ಲ. ಇನ್ನು ರೂಬಿಲಂತೂ ತುಂಬ ಚೆನ್ನಾಗಿರೋ ಡಿಸೈನ್ಸ್ ಕೂಡ ಬಂದಿದೆ. ಈಗ ಇಲ್ಲೇ ನೋಡಿ, ರೂಬಿಲಿ ಎಷ್ಟು ಚೆನ್ನಾಗಿದೆ. ಮಧ್ಯದಲ್ಲಿ ಚಕ್ರ ಥರ ಬಂದಿರೋದು, ಒಂದು ಸಿಂಗಲ್ ಮಣಿ ಹಾಕಿ ಅದಕ್ಕೆ ಗಣಪತಿ ಪೆಂಡೆಂಟ್ ಕೊಟ್ಟಿದ್ರು. ಇನ್ನಿದು ಅಷ್ಟೇ ಕಂಪ್ಲೀಟಾಗಿ ಪೆಂಡೆಂಟು ಸೇರಿ ಚೈನು ಸೇರಿ ಒಂದು 3 ಗ್ರಾಮ್ ಇತ್ತು ಅಂತ ಹೇಳಿದರು. ಇನ್ನು ಇದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಂಪ್ಲೀಟಾಗಿ ಇದು ಬಂದು 8 ಗ್ರಾಮ್ ಇದೆ ಇಯರಿಂಗ್ ಬಿಟ್ಟು. ಇದನ್ನು ನಾವು ಆರಾಮ್ಸೆ ತೊಗೊಂಡು ಎಲ್ಲ ಫಂಕ್ಷನ್ಸ್ಗೂ ಹಾಕೊಂಡು ಹೋಗ್ಬೋದು. ನೆಕ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹೀಗೆ ಫಾಲೋ ಮಾಡಿ. ಥ್ಯಾಂಕ್ ಯು.